ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಗೌಡ್ರ ಗದ್ದಲ ವಿಶೇಷ ಚರ್ಚೆಯನ್ನು ಶುರು ಮಾಡ್ತೀನಿ. ಬಹುತೇಕ ತಮ್ಗನ್ಸುತ್ತೆ ಗೌಡ್ರ ಗದ್ದಲ ಅಂದರೆ ಅದೊಂದು ರೀತಿ ಸುಧೀರ್ ಅಭಿನಯದ ನಾಟಕ. ಆ ನಾಟಕ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಶುರುವಾಗಿದೆ ಅನ್ನುವಂಥ ಪ್ರಶ್ನೆ. ಸಹಜವಾಗಿ ಗೌಡ್ರ ಗದ್ದಲ ಅಂದರೆ JDSಗೆ ಅನ್ವಯಿಸುತ್ತೆ ಅನ್ನುವಂಥ ಮಾತಿದೆ. ಆದರೆ ಈಗ ಅಕ್ಷರಶಃ 2014 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೌಡ್ರ ಗದ್ದಲ ಶುರು ಮಾಡ್ಕೊಂಡಿದ್ದಾರೆ. ಅದೊಂದು ಅಚ್ಚರಿಯ ಗದ್ದಲ BJPಯ ಪಡಸಾಲೆಯಲ್ಲಿ ಶುರುವಾಗಿದೆ. ಸೊ ಈ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಅದ್ರ ಜೊತೆಗೇನೆ ಇಲ್ಲಿ 4 ಗೌಡ್ರು, ವಿಶೇಷವಾಗಿ ಮಾಜಿ CM ಸದಾನಂದ ಗೌಡ, ಮಾಜಿ DCM ಅಶೋಕ್, ಹಾಗೆ ಹಾಲಿ ಸಂಸದ DB ಚಂದ್ರೇಗೌಡ, ನಿನ್ನೆ ತಾನೇ ಹೊಸದಾಗಿ ಎಂಟ್ರಿ ಪಡ್ಕೊಂಡಂಥ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ, ಈ 4 ಗೌಡ್ರ ಮಧ್ಯೆ ಉತ್ತರಕ್ಕಾಗಿ ದೊಡ್ಡ ಪೈಪೋಟಿ ಗದ್ದಲವನ್ನು ಶುರು ಮಾಡಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ಜೊತೆಗೆ ಯಾವುದೇ ಪಕ್ಷದ ನಾಯಕರು ಇರೋದಿಲ್ಲ, BJPಯ ಪ್ರತಿನಿಧಿಗಳು ಕೂಡ ಇರೋದಿಲ್ಲ. ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾದಂಥ ಶಶಿಧರ ಭಟ್ರು ಮಾತ್ರ ಇರ್ತಾರೆ. ಅವ್ರ ವಿಚಾರದ ಬಗ್ಗೆ ಮಾತಾಡ್ತಾರೆ. ಶಶಿಧರ ಭಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಶಶಿಧರ ಭಟ್ರ ಜೊತೆ ಚರ್ಚೆ ಮಾಡ್ತೇನೆ. ಮೊದಲಿಗೆ ಇವತ್ತು ನಾವು ಚರ್ಚೆ ಮಾಡುವಂಥ ಕೆಲವು ಅಂಶಗಳನ್ನು ಮಾಡ್ಕೊಂಡಿದ್ದೇವೆ, ಕೆಲವು ಗ್ರಾಫಿಕ್ಸ್ ಪಾಯಿಂಟ್ಗಳು ಕೂಡ ಇದ್ದಾವೆ. ತಮ್ಮ ನಾಯಕರ ಮೂಲಕ ತಮ್ಮ ಪ್ರಭಾವವನ್ನು ಬಳಸಿ ಈ ಕ್ಷೇತ್ರದಲ್ಲಿ ನಾನೇ ನಿಲ್ತೀನಿ, ನನಗೆ ಟಿಕೆಟ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಪ್ರಮುಖವಾಗಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ, ಶಿಸ್ತಿನ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿದೆ, ತಲೆ ಬಿಸಿಯಾಗಿದೆ, ಧರ್ಮ ಸಂಕಟ ಎದುರಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕನ್ನುವುದರ ತೀರ್ಮಾನ ಕೈಗೊಳ್ಳಲಿಕ್ಕೆ BJPಗೆ ಇನ್ನೂ ಕೂಡ ಯಾವುದೇ ರೀತಿಯ ರಾಜಿ ಪಂಚಾಯಿತಿ, ನ್ಯಾಯ ಪಂಚಾಯಿತಿ ಮಾಡೋ ಹಾಗಿಲ್ಲ. ಯಾಕಂದರೆ ಮಾಡುವ ಸ್ಥಿತಿಯಲ್ಲೂ ಕೂಡ BJP ಇಲ್ಲ. ಸೊ ಮೊದಲಿಗೆ ಇಲ್ಲಿ ಉತ್ತರದಲ್ಲಿ ಗೌಡ್ರ ಗದ್ದಲ ಯಾಕೆ ಶುರುವಾಗಿದೆ, ಆ ಶುರುವಾದಂಥ ಗದ್ದಲದಲ್ಲಿ BJPಯ ಸ್ಥಿತಿ ಏನು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಆ ಗೌಡ್ರ ಗದ್ದಲದ ಕೆಲವು ಅಂಶಗಳು ನೋಡ್ಕೊಂಬರೋಣ. ಸೊ ಉತ್ತರಕ್ಕಾಗಿ ಗೌಡ್ರ ಗದ್ದಲ ನಡೀತಾ ಇದೆ. ಮೊದಲಿಗೆ ಗೌಡ್ರ ಗದ್ದಲದಿಂದ BJPಗೆ ತಲೆ ಬಿಸಿ ಆಗಿದೆ. ಬಹುತೇಕ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಗೌಡ್ರ ಗದ್ದಲ ಅಂತಂದ್ರೆ ಯಾರು ನಂಬೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅದು ಗೌಡ್ರು ಅಥವಾ ಲಿಂಗಾಯತರು ಆ ರೀತಿಯಾಗಿ ಬೆಳೆದಂಥ ಪಕ್ಷ ಅಲ್ಲ. ಆದರೆ ಈಗ ಇತ್ತೀಚೆಗೆ BJPಯಲ್ಲೂ ಕೂಡ ಲೆಕ್ಕಾಚಾರಗಳು ಜಾತಿ ಆಧಾರದ ಮೇಲೆ ನಡೀತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೌಡ್ರ ಗದ್ದಲ ನಡೆದಿರ್ತಕ್ಕಂಥ 4 ಮಧ್ಯೆ ಅದರಲ್ಲಿ ಒಬ್ರು ಗೌಡ್ತಿದ್ದಾರೆ, ಶೋಭಾ ಕರಂದ್ಲಾಜೆ, ನಿನ್ನೆ ತಾನೇ ಎಂಟ್ರಿ ಆಗಿದ್ದಾರೆ. ಇದರಿಂದಾಗಿ ಭಾರತೀಯ ಜನತಾ ಪಕ್ಷ ಬೆಂಗಳೂರು ಉತ್ತರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಹುರಿಯಾಳನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಧರ್ಮ ಸಂಕಟಕ್ಕೆ ಸಿಲ್ಕೊಂಡಿದೆ. ಸೊ BJPಯ ಇಲ್ಲಿಯ ವರಿಷ್ಠರು, ಡೆಲ್ಲಿಯ ವರಿಷ್ಠರು ಬಹುತೇಕ ಈ ವಿಚಾರದಲ್ಲಿ ಇನ್ನೂ ಕೂಡ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಇಲ್ಲಿ ತೀರ್ಮಾನ ಮಾಡುವಂಥದ್ದು ಅಷ್ಟು ಸಲೀಸಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು. ಮುಂದಿನ ಪಾಯಿಂಟ್ ನೋಡೋದಾದ್ರೆ, ಸೊ ಯಡಿಯೂರಪ್ಪ ಅನಂತಕುಮಾರ್ ನಡುವೆ ಮತ್ತೆ ಪ್ರತಿಷ್ಠೆ. ಬಹುತೇಕ ಯಡಿಯೂರಪ್ಪ ಅನಂತಕುಮಾರ್ ಒಂದು ಕಾಲದ ಒಂದು ರೀತಿ ಹಕ್ಕಬುಕ್ಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ರೀತಿಯಾಗಿ ಪಕ್ಷವನ್ನು ಕಟ್ಟದಂಥವ್ರು, KJP ಕಟ್ಟು BJPಯಿಂದ ಹೊರಗೆ ಹೋದಂಥ ಯಡಿಯೂರಪ್ಪ ಅನಂತಕುಮಾರ್ ಸೇರಿದಂತೆ BJPಯ ಏನು ಪ್ರಮುಖ ನಾಯಕರು ನನಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಅಂಥವ್ರನ್ನ ಮಣಿಸ್ತೇನೆ, BJPಯನ್ನು ಅಧಿಕಾರದಿಂದ ಕೆಳಗಿಳಿಸ್ತೇನೆ ಅಂತ ಮಾತನಾಡಿದ್ರು ಯಡಿಯೂರಪ್ಪ. ಅದನ್ನು ಸಕ್ಸಸ್ ಮಾಡಿ ರಾಜಕೀಯವಾಗಿ ಅವರೂ ಕೂಡ ಧೂಳಿಪಟ ಆಗಿರ್ತಕ್ಕಂಥದ್ದು ನಿಮ್ಮ ಮುಂದಿರ್ತಕ್ಕಂಥ ಒಂದು ಸತ್ಯ. ಆದರೂ ಕೂಡ ಈಗ BJP ಸೇರಿರ್ತಕ್ಕಂಥ ಯಡಿಯೂರಪ್ಪ ಮತ್ತೆ ಅನಂತಕುಮಾರ್ ಒಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ತಮ್ಮಲ್ಲಿ ಕಾಡ್ಬೋದು. ಆದರೆ ಒಂದಾಗಿದ್ದಾರಾ ಅಥವಾ ಮತ್ತೆ ಪ್ರತಿಷ್ಠೆಯ ರಾಜಕಾರಣಕ್ಕಾಗಿ ದೂರ ಸರಿದಾರ ಅಂತ ಪ್ರಶ್ನೆ ಇದೆ. ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅನಂತಕುಮಾರ್ ಪ್ರತಿಷ್ಠೆ ಕೆಲಸ ಮಾಡ್ತಾ ಇದೆಯಾ? BSY ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ, ಇದು ವಿಶೇಷ. ಯಾಕಂತಂದ್ರೆ ಯಡಿಯೂರಪ್ಪ ಯಾವತ್ತು ರಾಜಕೀಯದಲ್ಲಿ ಇಂಥ ದಾಳಗಳನ್ನು ಉರಿಸ್ತಾರೆ. ಬಹುತೇಕ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಅಭ್ಯರ್ಥಿನ ಅನ್ನುವಂಥ ಸಹಜ ಪ್ರಶ್ನೆ BJP ಕಾರ್ಯಕರ್ತರನ್ನ ಕಾಡುತ್ತೆ ಮತ್ತು ನಿಮ್ಮನ್ನು ಕೂಡ ಕಾಡುತ್ತೆ. ಇನ್ನೊಂದು ಪಾಯಿಂಟ್ ನೋಡೋಣ. ಅನಂತಕುಮಾರ್ ಅಭ್ಯರ್ಥಿಯಾಗಿ ಅಶೋಕ್, ಇದು ಕೂಡ ಅಷ್ಟೇ ಮಹತ್ವದ್ದು. ಒಂದು ವೇಳೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಅವರನ್ನು ಕಣಕ್ಕಿಳಿಸಲೇಬೇಕು ಅಂತ ಹೇಳಿದರೆ ಅಶೋಕ್ ಕೂಡ ಅನಂತಕುಮಾರ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈ ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ಅನಂತಕುಮಾರ್ ಯಡಿಯೂರಪ್ಪ ಪ್ರತಿಷ್ಠೆನ ಅನ್ನುವಂಥದ್ದು. ಸದ್ಯದ ಸ್ಥಿತಿಯಲ್ಲಿ ಅಶೋಕ್ ತಮಿಳುನಾಡಿನಲ್ಲಿ ಕೆಲವು ಶಾಸಕರ ಜೊತೆಗೆ ಗೌಪ್ಯ ಚರ್ಚೆಯನ್ನು ನಡೆಸಿದಾರೆ ಅಂತ ಮಾಹಿತಿ ಇದೆ. ಇನ್ನೊಂದು ಪಾಯಿಂಟ್ ಅನ್ನು ನೋಡೋಣ. ಹಾಲಿ ಸಂಸದ ಚಂದ್ರೇಗೌಡರನ್ನ ಕೈ ಬಿಡುತ್ತಾ BJP? ಚಂದ್ರೇಗೌಡರಿಗೆ ಈಗಲೂ ಕೂಡ ಆಸೆ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ BJP ನನ್ನನ್ನೇ ಕೈ ಹಿಡಿಯುತ್ತೆ, ನನಗೆ ಟಿಕೆಟ್ ಕೊಡುತ್ತೆ ಅನ್ನೋಂಥ ನಂಬಿಕೆಯಲ್ಲಿ ಚಂದ್ರೇಗೌಡರಿದ್ದಾರೆ. ಸೊ ಮತ್ತೊಂದು ಅಂಶವನ್ನು ನೋಡ್ಕೊಂಡು ಬರೋಣ. ಸದಾನಂದ ಗೌಡ ಉತ್ತರದಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾರಂತ ಸದಾನಂದ ಗೌಡರು ಕೂಡ ಪಟ್ಟು ಹಿಡಿದಿದ್ದಾರೆ. ಉಡುಪಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಇರ್ಬೋದು, ಮೈಸೂರು ಇರ್ಬೋದು, ನಾನು ನಿಲ್ಲೋದೇ ಇಲ್ಲ, ಕೊಟ್ಟರೆ ಉತ್ತರದಲ್ಲಿ ನಿಲ್ತೇನೆ ಅನ್ನೋಂಥದ್ದು ಅವರಿಗೂ ಕೂಡ ಹಠ ಬಂದಿದೆ, ಜಿದ್ದು ಬಂದಿದೆ. ಹಾಗಾಗಿ ಒಂದು ವೇಳೆ BJP ಸದಾನಂದ ಗೌಡರಿಗೆ ಉತ್ತರದಲ್ಲಿ ಆಗೋದಿಲ್ಲ, ನೀವು ಬೇರೆ ಕಡೆ ಹೋಗಿ ಅಂತಂದರೆ ಬಹುತೇಕ ಸದಾನಂದ ಗೌಡರು ಹೋಗ್ತಾರಾ ಹೋಗಲ್ಲ ಗೊತ್ತಿಲ್ಲ. ಸದ್ಯ ಸ್ಥಿತಿಯಲ್ಲಿ ಅವ್ರಿಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಆಸೆ ಇಲ್ಲ. ಅದನ್ನು ಬಹಿರಂಗವಾಗಿ 10 ಸಲ ಹೇಳಿದ್ದಾರೆ. ಹಾಗಾಗಿ 4 ಗೌಡರ ಗದ್ದಲದಲ್ಲಿ ಹೈಕಮಾಂಡ್ ಯಾವ ಗೌಡರನ್ನ ಕೈ ಹಿಡಿಯುತ್ತೆ, ಯಾರಿಗೆ ಟಿಕೆಟ್ ಕೊಡುತ್ತೆ, ಅದು ಬಹಳ ಕುತೂಹಲದ
ಅಂಶ. ಸೊ ಅಲ್ಲಿವರೆಗೂ ಕೂಡ BJPಯ ಮನೆಯಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಏನು ಕುತೂಹಲದ ಒಂದು ಬೆಳವಣಿಗೆಯನ್ನ ಕಾದು ನೋಡಲೇಬೇಕಾಗತ್ತೆ. ನಾನು ಶಶಿ ಭಟ್ರು ನಿಮ್ಮನ್ನು ಕೇಳ್ತೀನಿ, ಬಹುತೇಕ ಉತ್ತರದಲ್ಲಿ ಹಿಂದಿನಿಂದ ನಾವು ನೋಡ್ತಾ ಬಂದಿದ್ದೀವಿ, ಯಾವತ್ತೂ ಕೂಡ ಅದು BJPಯ ಕೋಟೆ ಅಲ್ಲ. ಅದು ಬೆಂಗಳೂರು ಉತ್ತರ ಅನ್ನೋಂಥದ್ದು ಮೊದಲಿಂದಲ ಸಾಂಪ್ರದಾಯಿಕವಾಗಿ ಭಾರತೀಯ ಜನತಾ ಪಕ್ಷ ಕ್ಷೇತ್ರವೇ ಅಲ್ಲದು, ಕಾಂಗ್ರೆಸ್ನ ಒಂದು ಭದ್ರಕೋಟೆ. CK ಜಾಫರ್ ಶರೀಫ್ ಗೆಲ್ತಾ ಬಂದಂಥ ಕ್ಷೇತ್ರ. ಯಾವ ಪಕ್ಷದಲ್ಲೂ ಯಾವ ಕ್ಷೇತ್ರದಲ್ಲೂ ಇಷ್ಟೊಂದು ಮಟ್ಟದ ಪೈಪೋಟಿ, ಇಷ್ಟೊಂದು ಬಹಳ ಗಟ್ಟಿಯಾಗಿ ನನಗೆ ಕೊಟ್ಟರೆ ಅಲ್ಲೇ ಕೊಡಿ, ಇಲ್ಲದೆ ಹೋದರೆ ಬೇಡವೇ ಬೇಡ. ಸೊ ಬೆಂಗಳೂರು ಉತ್ತರ ತಾವು ನೋಡ್ತಾ ಇದ್ರೆ ಬಹುತೇಕ ಈ ರೀತಿ ಗದ್ದಲ BJPಗೆ ಒಂದು ರೀತಿ ಧರ್ಮ ಸಂಕಟ. ಒಂದು ನೀವು ಬೆಂಗಳೂರು ಉತ್ತರ ಕ್ಷೇತ್ರದ ಇಡೀ ಸ್ಟ್ರಕ್ಚರನ್ನು ಗಮನಿಸ್ತಾ ಬನ್ನಿ. ತಾವು ಹೇಳಿದಾಗ ಒಂದು ಕಾಲದಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿದ್ದು ಕಾಲಾನುಕ್ರಮದಲ್ಲಿ ಅದು ಬದಲಾಗ್ತಾ ಹೋಯಿತು. ಅದು ಬಹಳ ಕುತೂಹಲಕರವಾದ್ದು. ಬೆಂಗಳೂರು ಉತ್ತರ ಕ್ಷೇತ್ರ ಹೇಗೆ ಬದಲಾಗಿದೆ ಅಂದರೆ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈ ನಗರದ ಸೆಂಟಿಮೆಂಟು ಇದೆ, ಗ್ರಾಮೀಣ ಪ್ರದೇಶದ ಸೊಗಡು ಮಿಕ್ಸರ್ ಇದೆ. ಅಂದರೆ ಗ್ರಾಮೀಣ ಪ್ರದೇಶದ ಮನಸ್ಥಿತಿಯೂ ಇದೆ, ನಗರ ಪ್ರದೇಶದ ಆಧುನಿಕ ಆಲೋಚನೆಯೂ ಇದೆ. ಇದು ಒಂದು. ಎರಡನೇದು ನೀವು ಗಮನಿಸಿ, ಅಲ್ಲಿಯ ಕಾಸ್ಟ್ ಕಾಂಬಿನೇಷನ್ ಹುಗಾರ್, ಅದು ಮುಂದೆ ನೋಡೋಣ. ಅದು ಆ ಕಾಸ್ಟ್ ಕಾಂಬಿನೇಷನ್ ಕೂಡ ಇದಕ್ಕೆ ಪೂರ್ಣಕವಾದ್ದು. ಇನ್ನು ಮುಂದೆ ಚರ್ಚೆ ಮಾಡಬಹುದಾದ ಅಂಶಗಳನ್ನ ಇಟ್ಕೊಂಡು ನೀವು ಗಮನಿಸಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇಫ್ ಎನ್ನಬಹುದಾದ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಬೆಂಗಳೂರಲ್ಲಿ ಇದು ಒಂದು. ಸೇಫ್ ಆಗಿ ದೆಹಲಿಗೆ ತಲುಪಬೇಕು ಅನ್ನೋದಕ್ಕೆ ಈ 4 ಜನ ನಾಯಕರುಗಳೇನಿದ್ದಾರೆ, ಗೌಡ್ರುಗಳು ತೀವ್ರ ಯತ್ನ ನಡೆಸಿದ್ದಾರೆ. ಯಾಕೆಂದರೆ ಅವರಿಗಿರುವ ಒಂದು ದೆಹಲಿಯಲ್ಲಿ ನಮ್ಮ ಅಧಿಕಾರಕ್ಕೆ ಬರ್ಬೋದು, ಬಂದರೆ ನಾವು ಮಂತ್ರಿ ಬಟ್ ಒಂದು ಬಟ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಬೇರೆ ಯಾವ ಕಮ್ಯುನಿಟಿ ನಾಯಕರು ನಂಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾನೆ. ಯಾಕೆಂದರೆ ನಾನು ಚರ್ಚೆ ಮಾಡ್ತೀವಿ ಅದಂದರೆ ಈ ಕ್ಷೇತ್ರದಲ್ಲಿ ಮೆಜಾರಿಟಿ ಗೌಡ್ರದ್ದು ಮತ ಹೆಚ್ಚು ಸಂಖ್ಯೆ ಇರೋದು ಗೌಡ್ರದ್ದು. ಅದು ಬಿಟ್ಟರೆ ನೀವು BJP ವಿರೋಧಿಗಳೇನಿದೆಯಲ್ಲ, BJP ವಿರೋಧಿಯ ಮತಗಳು ಒಡೆದು ಹಂಚಿ ಹೋಗುವ ಸಾಧ್ಯತೆ ಮಹತ್ವದ ಅಂಶ ಅದು. ಯಾಕೆಂದರೆ ಮುಸ್ಲಿಂ ಓಟು JDS ಮತ್ತು ಕಾಂಗ್ರೆಸ್ ನಡುವೆ ಒಡೆದೋಗುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಒಡೆದೋಗುತ್ತೆ. ಸೊ ಈ ಕಾರಣಕ್ಕಾಗಿ ಇವರೇನಿದ್ದಾರೆ ಸಾಲಿಡ್ ಅಂತ, ಹೌದು, ಸ್ವಲ್ಪ ಪರಿಚಯ ಇರುವ ಒಬ್ಬ ಗೌಡ್ರ ನಾಯಕ ಅಲ್ಲಿ ನಿಂತು ಬಿಟ್ರೆ ಸೇಫ್ ಆಗಿ ಡೈಲಿಗೆ ಹಾರ್ಬಿಡ್ತೀನಿ. ಮೋದಿ ಫ್ಯಾಕ್ಟರ್ ಕೂಡ ಇದೆ ಇದರಲ್ಲಿ. ಎಸ್, ಅದಕ್ಕೆ ನಾನು ಹೇಳಿದೆ, ನೀವು ಈ ಆಧುನಿಕ ನಗರದ ಸಂವೇದನೆ ಆಲೋಚನೆಯ ಜನ ಕೂಡ ಅಲ್ಲಿದ್ದಾರೆ ಅಂದಲ್ಲ, ಅವರನ್ನೇ ಮೋದಿ ಟಾರ್ಗೆಟ್ ಮಾಡಿದ ಜನ. ಮೋದಿ ಅನ್ನೋದು ಒಂದು ಫ್ಯಾಕ್ಟರ್. ಮೊದಲೇನಿರ್ತಾ ಇತ್ತು, ನೀವು ರಾಜಕಾರಣದಲ್ಲಿ ಗಮನಿಸಿದ್ರಿ, ಪಾಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ ವರ್ಸಸ್ ABCD ಅಂತಿರ್ತು, ಹೊಡೆದೋಗ್ತಾ ಇತ್ತು. ಈಗ ಈ ಚುನಾವಣೆಯಲ್ಲಿ ಮೋದಿ ವರ್ಸಸ್ ABCD ಆಗ್ತದೆ. ದಟ್ ಈಸ್ ದ ಮೇಜರ್ ಥಿಂಗ್. ಐ ವಿಲ್ ಟೆಲ್ ಯು, ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ BJP. ಮೋದಿ ಮತ್ತು ಒಕ್ಕಲಿಗ ಜಾತಿ. ನೀವು ಇನ್ನೊಂದು ನೋಡಿ, ಕಳೆದ ಚುನಾವಣೆಯಲ್ಲಿ ಹಾಗೆ ನೋಡಿದರೆ DB ಚಂದ್ರೇಗೌಡರು ಈ ಕ್ಷೇತ್ರಕ್ಕೆ ಹೊಸಬರಾಗಿದ್ದರು, ಚಿಕ್ಕಮಗಳೂರು. ಆದರೆ ಆ ಪರಿಸ್ಥಿತಿಯಲ್ಲಿ ಅವರು ಆಯ್ಕೆಯಾದರು. ಇವತ್ತಿನ ಪರಿಸ್ಥಿತಿ BJPಗೆ ಅದಕ್ಕೂ ಹೆಚ್ಚು ಪೂರಕವಾಗಿದೆ ಅನ್ನೋ ಅನುಮಾನ ಇದೆ ನನಗೆ. ಮೇಲ್ಜಾತಿಗಳ ಸೈಕಲ್ ಇವತ್ತು ಮೇಲ್ಮಧ್ಯಮ ವರ್ಗ ಮತ್ತು ಮೇಲ್ಜಾತಿಯ ಸೈಕ್ ಏನಿದೆ ಅದು ಪ್ರತಿಶತ 70ರಿಂದ 80% BJP ಪರವಾಗಿದೆ. ನೀವು ಒಕ್ಕಲಿಗರ ಮತವನ್ನು ಕಾಂಗ್ರೆಸ್ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳೋದು ಕಷ್ಟ. ಓಕೆ, ಲಿಂಗಾಯತರ ಮತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೋದು ಕಷ್ಟ. ಓಕೆ, ಈ ಕಡೆ ನೀವು ಬನ್ನಿ, ನೀವು ಕೆಳ ಹಂತದಿಂದ ಬನ್ನಿ. ಕಾಂಗ್ರೆಸ್ ಪಕ್ಷಕ್ಕೆ ಇರಬಹುದಾದ ಸಮಸ್ಯೆಗಳು ಯಾವುದು ಅಂದರೆ ಲೆಫ್ಟ್ನಲ್ಲಿ ಒಡೆದೋಗ್ಬಿಟ್ಟಿದೆ. ಇಲ್ಲ, ಅದು ಮುಂದೆ ತೋಣ, ಅದು ಬಹುತೇಕ ಆ ಪಾಯಿಂಟ್ ಎಕ್ಸ್ಕ್ಲೂಸಿವ್ ಆ ಪಾಯಿಂಟ್ ಇದೆ, ಚರ್ಚೆ ಮಾಡ್ತೀನಿ. ಒಂದು ಭಟ್ರು ಇಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಕಡೆ ಜಾತಿ ಲೆಕ್ಕಾಚಾರ ಗ್ರಾಮೀಣ ಮತ್ತು ನಗರದಲ್ಲಿ ವ್ಯತ್ಯಾಸಗಳಾಗ್ತವೆ. ಸೊ ಆ ವ್ಯತ್ಯಾಸಗಳು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇಂಥದ್ದೊಂದು ಗದ್ದಲಕ್ಕೆ, ಪೈಪೋಟಿಗೆ ಕಾರಣ ಆಗಿದೆ ಅನ್ನೋಂಥದ್ದು. ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಜಾತಿಗಳ ಮತದಾರರು ಎಷ್ಟು ಅದನ್ನು ಕೂಡ ನೋಡ್ತೇನೆ. ಬಹುತೇಕ ನಮ್ಮ ಮುಂದಿನ ಚರ್ಚೆಗೆ ಅದು ಹೆಚ್ಚು ಪೂರಕ ಆಗುತ್ತೆ. ಅದಕ್ಕಿಂತ ಮೊದಲೊಂದು ಬ್ರೇಕ್.